ನಮಸ್ತೆ ಸರ್, ನನ್ನ ಹೆಸರು ಅಣ್ಣಪ್ಪ ಅಂತ ಹೇಳ್ಬಿಟ್ಟು ಜ್ಞಾನ ಸಂಸ್ಥೆಯ ಪಿ ಆರ್ ಒ ಆಗಿ ಕಾರ್ಯನಿರ್ವಹಿಸ್ತಿದ್ದೀನಿ. ಈ ಸಂಸ್ಥೆಯು 23 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ. ಈ ಸಂಸ್ಥೆಯು ಸಂಸ್ಥಾಪಕರಾದಂತಹ ದಿವಂಗತ ಲಲಿತಮ್ಮ ಹಾಗೂ ದಿವಂಗತ ಡಿ.ಎ. ಶೇಖರಪ್ಪನವರ ಕೂಸಿನ ಕನಸು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಕೂಸಿನ ಕನಸನ್ನು ಅವರ ಮಗನಾದಂತಹ ಡಿ.ಎ. ರವಿಶಂಕರ್ ಅವರು ಕಾರ್ಯದರ್ಶಿಯಾಗಿ ಈ ಶಾಲೆಯಲ್ಲಿ ಮುಂದುವರಿಸ್ತಾ ಬಂದಿದ್ದಾರೆ. ಸರ್, ಇದು ಒಂದು ತಮಗೆ ಪ್ರಶ್ನೆ. ಸುಮಾರು 23 ವರ್ಷಗಳಿಂದ ಈ ಜ್ಞಾನವಾಹಿನಿ ವಿದ್ಯಾಸಂಸ್ಥೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಈ ಕಡೆ ಭಾಗದ ವರ್ಗದವರು ಕೊಟ್ಟುಕೊಂಡು ನಿಮ್ಮ ಸಂಸ್ಥೆಯಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಬೇರೆ ಜಿಲ್ಲೆ ಇರ್ಬೋದು, ಬೇರೆ ಬೇರೆ ಕಡೆ ವೃತ್ತಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಕೂಡ ನಾನು ಕೇಳ್ಪಟ್ಟಿದ್ದೀನಿ. ನಾವು ಕೂಡ ABC ನ್ಯೂಸ್ ವತಿಯಿಂದ ನಿಮ್ಮ ಜ್ಞಾನವಾಹಿನಿ ವಿದ್ಯಾಸಂಸ್ಥೆಗೆ ಕಂಗ್ರ್ಯಾಚುಲೇಷನ್ಸ್ ಹೇಳುತ್ತಾ, ಮೊದಲಾಗಿ ತಮ್ಮ ಪ್ರಶ್ನೆ ಇದೆ ಸರ್. ಮೊನ್ನೆ ಫೆಬ್ರವರಿ ತಿಂಗಳಲ್ಲಿ CBSE ಏನು ಕೇಂದ್ರ ಸರ್ಕಾರ ಅಡಿಯಲ್ಲಿ ಬರುವಂಥ ಅನುಮತಿ ಪಡೆದಿದ್ದೀರಿ ಅಂತಲೂ, ಅದು ನ್ಯಾಮತಿ ತಾಲೂಕಿನ ಒಂದೇ ಒಂದು ಜ್ಞಾನವಾಹಿನಿ ವಿದ್ಯಾಸಂಸ್ಥೆಗೆ ಸಿಕ್ಕಿದೆ ಅಂತಲೂ ಕೇಳ್ಪಟ್ಟಿದ್ದೀನಿ ಸರ್. ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದು ಹೇಗೆ ತಾವುಗಳು ಅಂತೇಳಿ? ಮೊದಲನೇದಾಗಿ ಸರ್, ನಿಮಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನು ಅಭಿನಂದಿಸಿಕೆ ನಿಮಗೆ ನಮ್ಮ ಶಾಲೆ ವತಿಯಿಂದ ನಿಮ್ಮ ABC ನ್ಯೂಸ್ ನಿಮಗೆ ಧನ್ಯವಾದಗಳು. ಹೌದು, ನೀವು ಹೇಳಿರುವ ಹಾಗೆ ನಮ್ಮ ಶಾಲೆಯ ಕಾರ್ಯದರ್ಶಿಯಾದಂಥ ರವಿಶಂಕರ್ ಸರ್ ಅವರು ಶಿವಮೊಗ್ಗ ಆಗಲಿ ದಾವಣಗೆರೆ ಆಗಲಿ ಅಲ್ಲಿನ ಹೋಗಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಪಡೆಯೋದು ತುಂಬ ಕಷ್ಟ ಅಂತೇಳಿ ಸರ್ ಏನು ಅಂದ್ಕೊಂಡಿದ್ರು, ಏನಾರು ಮಾಡಿ ನಮ್ಮ ಹಳ್ಳಿಗಾಡಿನ ಮಕ್ಕಳಿಗೆ CBSE ಎಜುಕೇಷನ್ನು ಅಷ್ಟು ದೂರ ಹೋಗಿ ಕೊಡೋದು ಕಷ್ಟ ಅಂಥೇಳಿ, ಅಷ್ಟು ದೂರ ಹೋಗೋದು ಸುಮ್ಮನೆ ಖರ್ಚು ವೆಚ್ಚ ಜಾಸ್ತಿ ಆಗ್ತದೆ ಅನ್ನೋಕ್ಕೋಸ್ಕರ ನಮ್ಮ ಶಾಲೆಯಲ್ಲಿ ಫೆಬ್ರವರಿ ಸಮಯದಲ್ಲಿ ಅಫಿಲೇಷನನ್ನು ಪಡೆದುಕೊಂಡಿದ್ದೇವೆ. ಈ ಶಾಲೆಯಲ್ಲಿ ಬಡವರಾಗಲಿ ಬಲ್ಲಿಗರಾಗಲಿ ಅಲ್ಪಸಂಖ್ಯಾತರಾಗಲಿ ಯಾವುದೇ ವಿದ್ಯಾರ್ಥಿಗಳಾಗಲಿ ಹಾಗೂ ಕಡು ಬಡವ ವಿದ್ಯಾರ್ಥಿಗಳಾಗಲಿ ತಂದೆ ತಾಯಿ ಇಲ್ಲದ ಮಕ್ಕಳಾಗಲಿ ಅವರಿಗೆ ಉಚಿತ ಶಿಕ್ಷಣವನ್ನು ನೀಡುತ್ತಾ ಬಂದಿರುವುದು ಇದೊಂದು ಸುಖಕರ ವಿಚಾರ ಅಂತ ಹೇಳ್ಬೋದು. ಎಸ್ಪೆಷಲಿ CBSEನೇ ಯಾಕೆ ಆಯ್ಕೆ ಮಾಡ್ಕೊಂಡು ತಮ್ಮ ಕಾರ್ಯದರ್ಶಿಯವರ ರವಿಶಂಕರ್ ಅವರು ಅಂತ? ಹೌದು, ಸತ್ಯ ಸರ್, ನೀವು ಕೇಳಿದ್ದು ಒಳ್ಳೆಯ ವಿಷಯ. CBSE ಯಾಕೆ ಅಂದರೆ ಮುಂದಿನ ದಿನಗಳಲ್ಲಿ, ಯಾಕೆಂದರೆ ನಮ್ಮ ಶಾಲೆಯಲ್ಲಿ ಓದಿರುವಂಥ ವಿದ್ಯಾರ್ಥಿಗಳು ಸುಮಾರು ಜನ ಯಾವುದೋ ವೈದ್ಯಕೀಯ ವೃತ್ತಿ ಆಗಲಿ, ಇಂಜಿನಿಯರ್ಸ್ ವೃತ್ತಿ ಆಗಲಿ, ಆಮೇಲೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ಗಳಾಗಲಿ, ಒಳ್ಳೊಳ್ಳೆಯ IAS ಆಗಲಿ, KS ಆಗಲಿ, IPS ಆಗಲಿ, ಮುಂದಿನ ಎಜುಕೇಷನಲ್ಲಿ ಉತ್ತಮವಾದಂಥ CET ಆಗಲಿ, ನೀಟ್ ಆಗಲಿ, ಕೋಚಿಂಗ್ ಆಗಲಿ ಅದು ಬೇಕಾಗುವಂಥ ವಿಷಯ. ಆದ್ದರಿಂದ CBSE ಅಳವಡಿಸ್ಕೊಂಡ್ರೆ ಇಲ್ಲೇ ಹಲವಾರು ವಿಚಾರಗಳನ್ನು ಮಕ್ಕಳಿಗೆ ತಿಳಿಸ್ಬೋದು ಅನ್ನೋ ಉದ್ದೇಶದಿಂದ ನಮ್ಮ ಶಾಲೆಯಲ್ಲಿ CBSEಯನ್ನು ಉತ್ತಮ ಶಿಕ್ಷಣವನ್ನು ನೀಡಬೇಕಂತೇಳಿ ಅಂದ್ಕೊಂಡು CBSEನ ಪಡ್ಕೊಂಡಿದ್ದಾರೆ. ಅಲ್ಲ, ತಮ್ಮ ಕಾರ್ಯದರ್ಶಿಯವರು ಒಂದು ತಲೆಯಲ್ಲಿತ್ತು ಅಂತಂದ್ರೆ ಸರ್, ಈ ಕಡೆ ಭಾಗದ ದಾವಣಗೆರೆ ಹೋಗ್ಲಿಕ್ಕೆ ಆಗಲ್ಲ, ಶಿವಮೊಗ್ಗ ಹೋಗ್ಲಿಕ್ಕೆ ಆಗಲ್ಲ, ಕೆಲವು ಬಡ ವರ್ಗದವರು ದುಡ್ಡು ಖರ್ಚು ಮಾಡಿ CBSE ಹೋಗ್ಲಿಕ್ಕೆ ಬಹಳ ಕಷ್ಟ ಆಗ್ತಿತ್ತು. ಅದು ಯಾಕೆ ಚಿಲ್ಲೂರಿ ನಮ್ಮ ಜ್ಞಾನವಾಹಿನಿ ವಿದ್ಯಾಸಂಸ್ಥೆಯಲ್ಲಿ ಮಾಡಬಾರ್ದು ಅನ್ನೋದು ನಿಮ್ಮ ರವಿಶಂಕರ್ ಅವ್ರದ್ದೊಂದೆಲ್ಲ ಒಂದು ಕಡೆ ಹೊರಗಿತ್ತು ಅಂತ, ಅದು ಎಲ್ಲ ಈಡೇರ್ತಾ ಅಂತ ಹೇಳಿ. ಹೌದು, ಖಂಡಿತವಾಗಿ ನೀವು ಹೇಳಿದ್ದು ಸತ್ಯ. ಅವರು ಸುಮಾರು ವಿದ್ಯಾರ್ಥಿಗಳ ಕಷ್ಟಗಳನ್ನು ಬಸ್ಸಲ್ಲಿ ಹೋಗೋದಾಗಲಿ, ಸುತ್ತರೆಯೋದಾಗಲಿ, ಆಚೆ ಈಚೆ ಹೋಗೋದಾಗಲಿ ಭಾಳ ಕಷ್ಟ ಅನಿಸಿತ್ತು. ಪ್ರತಿಯೊಂದು ವಿಚಾರಕ್ಕೂ ಪೇರೆಂಟ್ಸ್ಗಳು ಹೋಗ್ಬೇಕು ಅಂದರೆ ಅಷ್ಟು ದೂರ ಮಕ್ಳನ್ನ ಕರ್ಕೊಂಡು ಹೋಗ್ಬೇಕಿತ್ತು. ಅವ್ರ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಿದ್ವು. ಆದ್ದರಿಂದ ಆ ರೀತಿ ಆಗಬಾರ್ದು, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ನೀಡಬೇಕು ಅಂತೇಳಿ ನ್ಯಾಮತಿ ತಾಲೂಕಿನಲ್ಲಿ CBSE ಏಕೈಕ ಶಾಲೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಸರ್, ಕೊನೆಯದಾಗಿ ಈ ಭಾಗದ ಎಲ್ಲ ಪೋಷಕರಿಗೆ ಏನೇನು ಹೇಳಿಕೆ ಬಯಸ್ತೀರಿ ಸರ್? ಈ ಭಾಗದ ಪೋಷಕರಿಗೆ ತಿಳಿಯಪಡಿಸ್ತೇನೆ ಅಂದರೆ, ನಿಮ್ಮ ಮಕ್ಕಳನ್ನು ಒಳ್ಳೆಯ ಶಿಲೆ ರೂಪದಲ್ಲಿ ಅವರನ್ನು ಒಳ್ಳೆಯ ವಿದ್ಯಾರ್ಥಿಗಳನ್ನಾಗಿ ಹೊರಹೊಮ್ಮಿಸೋದು, ಒಳ್ಳೆಯ ಉತ್ತಮ ಶಿಕ್ಷಣ ನೀಡುವುದು, CBSEಯಲ್ಲಿ ಏನೇನು ವಿಷಯಗಳಿರ್ತವೆ ಅದನ್ನೆಲ್ಲ ಅತ್ಯುತ್ತಮವಾಗಿ ಮಕ್ಕಳಿಗೆ ಆರೋಗ್ಯಕರವಾಗಿ ಅವ್ರಿಗೆ ಅರ್ಥ ಮಾಡಿಕೊಳ್ಳುವ ಹಾಗೆ ಒಳ್ಳೆಯ ಶಿಕ್ಷಣ ನೀಡುವುದು ಹೇಳುವುದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ತಾವು ಈ ಪ್ರಾರಂಭ ಹತಿಯನ್ನು ಯಾವಾಗ ಮಾಡ್ತೀರಿ? ಯಾವಾಗ ಬಂದು ಆ ಪೋಷಕರು ಅಡ್ಮಿಷನ್ ಮಾಡಿಸ್ಬೇಕು ಅನ್ನೋದು? ಈ ಶಾಲೆ ದಾಖಲಾತಿ ಪ್ರಾರಂಭವು ಏಪ್ರಿಲ್ 1ರಿಂದನೇ ಪ್ರಾರಂಭ ಆಗಿರುತ್ತದೆ. ಏಪ್ರಿಲ್ 1ರಿಂದನೇ ನಿಮ್ಮ ಮಕ್ಕಳನ್ನು ಅಡ್ಮಿಷನ್ ಮಾಡಿಸ್ಕೊಳ್ಳೋದು, ದಾಖಲಾತಿ ಮಾಡಿಸ್ಕೊಳ್ಳೋದು ಈ ದಿನಾಂಕ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ನಿಮ್ಮ ಮಕ್ಕಳನ್ನು ಸೇರಿಸಿ ನಿಮ್ಮ ಮಕ್ಕಳನ್ನು ಶಿಲೆಯಾಗಿ ರೂಪಿಸುವುದು ಈ ಜ್ಞಾನವಾಹಿನಿಯ CBSE ಶಾಲೆಯ ಒಂದು
ಹೆಮ್ಮೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.